ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಏನ್ ಗೊತ್ತಾ, ನಾವೊಂದು ವಿಷಯವನ್ನು ಗಮನಿಸಿದ್ರೆ ತುಂಬಾ ಅಚ್ಚರಿ ಆಗುತ್ತೆ. ಮನುಷ್ಯ ಎಷ್ಟೊಂದು ವಿಚಿತ್ರ ಅಲ್ವಾ? ಆಕಾಶದ ಕೊನೆಯನ್ನು ಹುಡುಕಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಉಪಗ್ರಹಗಳನ್ನು ಹಾರಿಸ್ತಾನೆ. ವಿಜ್ಞಾನದ ಮೂಲಕ ಏನೇನು ಸಾಧಿಸ್ತಾನೆ. ನಿಜ. ಆದರೆ ತನ್ನದೇ ಮನೆಯ ಡ್ರಾಯಿಂಗ್ ರೂಮಿನಲ್ಲಿ ತನಗೇಕೆ ಅಶಾಂತಿ ಕಾಡುತ್ತಿದೆ ಅಂತ ಹುಡುಕಲು ಸಂಪೂರ್ಣವಾಗಿ ಸೋಲುತ್ತಾನೆ. ನಾವು ಗ್ರಹಗಳ ವಿಸ್ತಾರವನ್ನು ಅಳೆಯುತ್ತೇವೆ, ಆದರೆ ನೋಡಿ, ನಮ್ಮದೇ ಮನಸ್ಸಿನ ಖಾಲಿಬನವನ್ನು ಅಳೆಯಲು ನಮಗೆ ಸಾಧ್ಯವಾಗ್ತಿಲ್ಲ. ಖಂಡಿತ. ಇದು ಲೌಕಿಕ ಪ್ರಪಂಚದ ಅತಿ ದೊಡ್ಡ ವಿರೋಧಾಭಾಸ ಅಂತಲೇ ಹೇಳಬಹುದು. ಅಂದ್ರೆ ಮನುಷ್ಯರು ತಮ್ಮ ಇಡೀ ಶಕ್ತಿಯನ್ನು ಬಾಹ್ಯ ಪ್ರಪಂಚವನ್ನು ಅಳೆಯುವುದರಲ್ಲಿ ವ್ಯರ್ಥ ಮಾಡ್ತಿದ್ದಾರೆ. ಹೌದು. ಇನ್ನೊಂದೆಡೆ ಯಾರ ಕಣ್ಣಿಗೂ ಕಾಣದ ಒಬ್ಬ ಸರಳ ಆಧ್ಯಾತ್ಮಿಕ ಸೈನಿಕ ಜನರ ಕಣ್ಣೀರನ್ನು ಒರೆಸುತ್ತಾ ಅವರಿಗೆ ನಿಜವಾದ ಸದ್ಗತಿಯ ಮಾರ್ಗವನ್ನು ತೋರುತ್ತಿರುತ್ತಾನೆ. ಕರೆಕ್ಟ್. ಶಿವಬಾಬಾ ನಮ್ಮ ಗಮನವನ್ನು ಸಂಪೂರ್ಣವಾಗಿ ಭಿನ್ನವಾದ ದಿಕ್ಕಿನತ್ತ ಸೆಳೆಯುತ್ತಿದ್ದಾರೆ. ನಾವು ಭೌತಿಕ ಪ್ರಪಂಚದ ಸೈನಿಕರಲ್ಲ, ಬದಲಾಗಿ ನಾವು ಈಶ್ವರೀಯ ರಕ್ಷಣಾ ಸೈನಿಕರು ಅಥವಾ ಗಾಡ್ಲಿ ಸ್ಯಾಲ್ವೇಷನ್ ಆರ್ಮಿಯಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದರ ಗಹನವಾದ ರಹಸ್ಯ ಇಂದಿನ ಮುರಳಿಯಲ್ಲಿದೆ. ಮಧುಬನ, ಮಧುರ ಮಕ್ಕಳೇ, ನೀವು ಈಶ್ವರೀಯ ರಕ್ಷಣಾ ಸೈನಿಕರಾಗಿದ್ದೀರಿ. ನೀವು ಎಲ್ಲರಿಗೆ ಸದ್ಗತಿ ನೀಡಬೇಕಾಗಿದೆ. ಎಲ್ಲರ ಪ್ರೀತಿಯನ್ನು ಒಬ್ಬ ತಂದೆಯೊಂದಿಗೆ ಜೋಡಣೆ ಮಾಡಿಸಬೇಕಾಗಿದೆ. ಅಬ್ಬಾ, ಈ ಸಾಲುಗಳು ಕೇವಲ ಒಂದು ಜವಾಬ್ದಾರಿಯಲ್ಲ, ಇದು ಒಂಥರ ಮಾನವ ಕುಲದ ಪ್ರಸ್ತುತ ಸ್ಥಿತಿಗೆ ನೀಡಲಾಗಿರುವ ಅಂತಿಮ ಪರಿಹಾರ. ನಿಜ. ಪ್ರಶ್ನೆ, ಮನುಷ್ಯರು ತಮ್ಮ ಬುದ್ಧಿಯನ್ನು ಯಾವ ಮಾತಿನಲ್ಲಿ ತೊಡಗಿಸುತ್ತಾರೆ ಮತ್ತು ನೀವು ತಮ್ಮ ಬುದ್ಧಿಯನ್ನು ಎಲ್ಲಿ ತೊಡಗಿಸಬೇಕಾಗಿದೆ? ಉತ್ತರ, ಮನುಷ್ಯರು ಆಕಾಶ ಮತ್ತು ಸೃಷ್ಟಿಯ ಅಂತ್ಯವನ್ನು ಹುಡುಕುವುದರಲ್ಲಿ ತಮ್ಮ ಬುದ್ಧಿಯನ್ನು ತೊಡಗಿಸುತ್ತಿದ್ದಾರೆ. ಆದರೆ ಇದರಿಂದ ಯಾವುದೇ ಲಾಭವಿಲ್ಲ. ಇದರ ಅಂತ್ಯವಂತೂ ಸಿಗಲು ಸಾಧ್ಯವಿಲ್ಲ. ನೀವು ಮಕ್ಕಳು ತಮ್ಮ ಬುದ್ಧಿಯನ್ನು ಪೂಜ್ಯರಾಗುವುದರಲ್ಲಿ ಉಪಯೋಗಿಸುತ್ತೀರಿ. ಅವರನ್ನು ಪ್ರಪಂಚವು ಪೂಜಿಸುವುದಿಲ್ಲ. ನೀವು ಮಕ್ಕಳಂತೂ ಪೂಜ್ಯ ದೇವತೆಗಳಾಗುತ್ತೀರಿ. ನೋಡಿ, ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ನಡುವಿನ ಮೂಲಭೂತ ವ್ಯತ್ಯಾಸವನ್ನ ಬಾಬಾ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಬಿಡಿಸಿಟ್ಟಿದ್ದಾರೆ. ಲೌಕಿಕ ದೃಷ್ಟಿಕೋನ ಯಾವಾಗಲೂ ಹೊರಗಡೆ ಹುಡುಕುತ್ತೆ. ಅಲ್ಲ, ಒಂದು ನಿಮಿಷ, ನಾನಿಲ್ಲಿ ಸ್ವಲ್ಪ ಭಿನ್ನವಾಗಿ ಯೋಚಿಸ್ತೀನಿ. ವಿಜ್ಞಾನಿಗಳು ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಳ್ತಿರುವುದು, ಹೊಸ ಗ್ರಹಗಳನ್ನು ಹುಡುಕ್ತಿರುವುದು ಮನುಕುಲಕ್ಕೆ ಒಳ್ಳೆದೇ ಅಲ್ವಾ? ಶಿವಬಾಬಾ ಇದನ್ನು ಯಾವುದೇ ಲಾಭವಿಲ್ಲ ಅಂತ ಏಕೆ ಹೇಳ್ತಿದ್ದಾರೆ? ವಿಜ್ಞಾನ ಕೆಟ್ಟದ್ದು ಅಂತ ಬಾಬಾ ಹೇಳ್ತಿಲ್ಲ, ಆದ್ರೆ ಮನುಷ್ಯನ ಮೂಲಭೂತ ಸಮಸ್ಯೆಯಾದ ದುಃಖವನ್ನು ಅದು ಪರಿಹರಿಸುವುದಿಲ್ಲ. ನೀವು ಮಂಗಳ ಗ್ರಹಕ್ಕೆ ಹೋದ್ರೂ ಅಲ್ಲಿಯೂ ನಿಮ್ಮ ಜೊತೆ ನಿಮ್ಮ ಕೋಪ, ಅಹಂಕಾರ ಮತ್ತು ಅಶಾಂತಿ ಇದ್ದೇ ಇರುತ್ತೆ. ಹೌದಲ್ವಾ? ನಾವು ಎಲ್ಲೇ ಹೋದ್ರೂ ನಮ್ಮ ಸಂಸ್ಕಾರ ನಮ್ಮ ಜೊತೆಯೇ ಬರುತ್ತೆ. ಖಂಡಿತ. ಬ್ರಹ್ಮಾಂಡದ ಅಂತ್ಯವನ್ನು ಹುಡುಕಿದ ಮಾತ್ರಕ್ಕೆ ಆತ್ಮಕ್ಕೆ ಸದ್ಗತಿ ಸಿಗುವುದಿಲ್ಲ. ಬಾಬಾ ವಿವರಿಸುವ ಹಾಗೆ ನಮ್ಮ ಬುದ್ಧಿ ಎನ್ನುವ ಶಕ್ತಿಯನ್ನು ಬಾಹ್ಯ ಸೃಷ್ಟಿಯನ್ನು ಅಳೆಯಲು ಬಳಸುವ ಬದಲು ನಮ್ಮ ಆಂತರಿಕ ಸ್ಥಿತಿ ಮತ್ತು ಪುರುಷಾರ್ಥದ ಕಡೆಗೆ ಹರಿಸ್ಬೇಕು. ಯಾರು ತಮ್ಮನ್ನು ತಾವು ಪವಿತ್ರರನ್ನಾಗಿ ಮಾಡ್ಕೊಳ್ತಾರೋ ಅವರು ಮಾತ್ರ ಪೂಜ್ಯರಾಗ್ತಾರೆ. ಕರೆಕ್ಟ್. ಎಷ್ಟೇ ದೊಡ್ಡ ವಿಜ್ಞಾನಿಯಾದರೂ ಪ್ರಪಂಚ ಅವರನ್ನ ಪೂಜಿಸುವುದಿಲ್ಲ. ಕೇವಲ ಪವಿತ್ರ ದೇವತೆಗಳಿಗೆ ಮಾತ್ರ ಆ ಪೂಜೆ ಸಲ್ಲುತ್ತೆ. ಇದು ಆಲೋಚಿಸಬೇಕಾದ ವಿಷಯವೇ? ಹೌದು. ಆಮೇಲೆ ನೋಡಿ, ಈಗ ಭಕ್ತಿ ಮತ್ತು ಜ್ಞಾನದ ವಿಚಾರಕ್ಕೆ ಬರೋಣ. ನಮ್ಮ ಲೌಕಿಕ ಪ್ರಪಂಚದಲ್ಲಿ ಒಂದು ಸಾಮಾನ್ಯ ನಂಬಿಕೆ ಇದಲ್ವಾ, ಭಕ್ತಿ ಮಾಡ್ತಾ ಹೋದ್ರೆ ಕೊನೆಗೊಂದು ದಿನ ಜ್ಞಾನ ತಾನಾಗಿ ಸಿಗುತ್ತೆ ಅಂತ. ಹೌದು, ಇದು ಎಲ್ಲರೂ ಅಂದುಕೊಳ್ಳುವ ವಿಷಯ. ಆದ್ರೆ ಮುರಳಿಯಲ್ಲಿ ಇದರ ವಾಸ್ತವತೆಯನ್ನು ಬೇರೆದೇ ರೀತಿಯಲ್ಲಿ ಹೇಳಲಾಗಿದೆ. ಭಕ್ತಿಗೂ ಜ್ಞಾನಕ್ಕೂ ಇರುವ ಸಂಬಂಧದ ಬಗ್ಗೆ ಜನರಲ್ಲಿ ಬಹಳ ದೊಡ್ಡ ತಪ್ಪುಗ್ರಹಿಕೆ ಇದೆ. ಭಕ್ತಿ ಅಂದ್ರೆ ಮೆಟ್ಟಿಲು, ಜ್ಞಾನ ಅಂದ್ರೆ ಮಹಾಡಿ ಎಂದುಕೊಂಡಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಭಕ್ತಿ ಮಾಡೋದ್ರಿಂದ ಜ್ಞಾನ ಸಿಗೋದಿಲ್ಲ. ಭಕ್ತಿ ಮಾಡೋದ್ರಿಂದ ಆತ್ಮ ಸಂಪೂರ್ಣವಾಗಿ ಸುಸ್ತಾಗುತ್ತೆ. ಅಂದ್ರೆ ಇದು ನಾವು ಒಂಥರ ಟ್ರೆಡ್ಮಿಲ್ ಮೇಲೆ ಓಡಿದ ಹಾಗೆ. ನಾವು ಬೆವರು ಸುರಿಸ್ತೀವಿ, ಆಯಾಸಗೊಳ್ತೀವಿ, ಆದರೆ ವಾಸ್ತವದಲ್ಲಿ ನಾವು ಒಂದು ಇಂಚು ಕೂಡ ಮುಂದೆ ಹೋಗಿರಲ್ಲ. ಕೊನೆಗೆ ಸಂಪೂರ್ಣವಾಗಿ ಸುಸ್ತಾಗಿ ಬೀಳ್ತೀವಿ. ನಿಖರವಾದ ಉದಾಹರಣೆ ಇದು. ಕಲಿಯುಗದ ಅಂತ್ಯದಲ್ಲಿ, ಅಂದ್ರೆ ತಮೋಪ್ರಧಾನ ಸ್ಥಿತಿಗೆ ತಲುಪಿದಾಗ ಆತ್ಮ ಈ ಟ್ರೆಡ್ಮಿಲ್ ಓಟದಿಂದ ಹತಾಶೆ ಆಗುತ್ತೆ. ಆ ಅತೃಪ್ತಿ ಮತ್ತು ಸುಸ್ತು ಎಲ್ಲಿಯವರೆಗೂ ತಲುಪುತ್ತೆ ಅಂದ್ರೆ ಆತ್ಮ ಅಸಹಾಯಕವಾಗಿ ಭಗವಂತನನ್ನು ಕೂಗಲು ಪ್ರಾರಂಭಿಸುತ್ತೆ. ಬಾ,
ಆ ಕೂಗು ತಲುಪಿದಾಗ ಮಾತ್ರ ತಂದೆ ಬಂದು ಸತ್ಯ ಜ್ಞಾನವನ್ನು ನೀಡುತ್ತಾರೆ. ಇಂದಿನ ದಿನಗಳಲ್ಲಿ ಮನುಷ್ಯರು ಭೌತಿಕವಾಗಿ ಎಷ್ಟೇ ಸಂಪತ್ತು ಹೊಂದಿದ್ರೂ ಒಳಗೆ ಏಕೆ ಖಾಲಿಬನಾನ ಅನುಭವಿಸ್ತಿದ್ದಾರೆ ಅಂದ್ರೆ ಅವರ ಆತ್ಮಭಕ್ತಿಯಿಂದ ಬಳಲಿ ಬೆಂಡಾಗಿದೆ. ಹೌದು. ಮತ್ತು ಆ ಖಾಲಿ ಬನವನ್ನು ತುಂಬಿಕೊಳ್ಳಲು ಮನುಷ್ಯರು ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾರೆ. ಬಾಬಾ ಇಲ್ಲಿ ಭಕ್ತೆ ಮೀರಾಬಾಯಿಯ ಉದಾಹರಣೆಯನ್ನು ಕೊಡ್ತಾರೆ. ಮೀರಾಬಾಯಿ ಕೃಷ್ಣನ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ಲು. ಆದರೆ ಮನುಷ್ಯರು ದುರ್ಗತಿಯಿಂದ ಪಾರಾಗಲು ಕೃಷ್ಣನ ಮೊರೆ ಏಕೆ ಹೋಗ್ತಾರೆ? ಸರ್ವಶ್ರೇಷ್ಠ ಆಸ್ತಿಯನ್ನು ಕೊಡುವ ಪರಮಪಿತ ಶಿವನ ಪರಿಚಯ ಯಾರಿಗೂ ಇಲ್ಲದಿರುವುದು ಆಶ್ಚರ್ಯ ತರಿಸುತ್ತೆ. ಇದರಲ್ಲಿ ಆಶ್ಚರ್ಯವೇನಿಲ್ಲ. ಇದು ಗೀತೆಯಲ್ಲಿ ಆಗಿರುವ ಒಂದು ದೊಡ್ಡ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಗೊಂದಲದ ಪರಿಣಾಮ. ಗೀತೆಯ ಭಗವಂತ ನಿರಾಕಾರ ಶಿವಬಾಬಾ, ಆದರೆ ಅಲ್ಲಿ ಸಾಕಾರ ಕೃಷ್ಣನ ಹೆಸರನ್ನು ಸೇರಿಸಿಬಿಟ್ಟಿದ್ದಾರೆ. ಇದರಿಂದಾಗಿ ಇಡೀ ಮನುಕುಲ ಕೃಷ್ಣನನ್ನೇ ಭಗವಂತ ಅಂತ ನಂಬಿ ಕೂತಿದೆ. ನಿಜ. ಆದರೆ ಕೃಷ್ಣ ಸ್ವತಃ ದೈವಿ ಸಂಪತ್ತಿನ ಸತೋಪ್ರಧಾನ ಸ್ಥಿತಿಯ ಪ್ರಥಮ ರಾಜಕುಮಾರ ಅಲ್ವಾ? ಖಂಡಿತ. ಅಂದ್ರೆ ಕೃಷ್ಣ ಆಸ್ತಿಯ ವಾರಸುದಾರನೇ ಹೊರತು ಆಸ್ತಿಯನ್ನು ಕೊಡುವನಲ್ಲ. ಆತನಿಗೆ ಆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಟ್ಟಿದ್ದು ನಿರಾಕಾರ ಶಿವಬಾಬಾ. ಕೃಷ್ಣನೊಂದಿಗೆ ಪ್ರೀತಿ ಜೋಡಿಸೋದ್ರಿಂದ ಆತ್ಮಕ್ಕೆ ತಾತ್ಕಾಲಿಕ ನೆಮ್ಮದಿ ಸಿಗಬಹುದು, ಮೀರಾಬಾಯಿಗೆ ಸಿಕ್ಕಂತೆ. ಹೌದು. ಆದರೆ ಸದ್ಗತಿ ಮತ್ತು ಸ್ವರ್ಗದ ಆಸ್ತಿ ಕೇವಲ ಪರಮಪಿತನಿಂದ ಮಾತ್ರ ಸಿಗಲು ಸಾಧ್ಯ. ಇದನ್ನೇ ಅರ್ಥ ಮಾಡಿಸುವುದು ಈಶ್ವರೀಯ ರಕ್ಷಣಾ ಸೈನಿಕರಾದ ನಮ್ಮ ಕರ್ತವ್ಯ. ಈ ಸಾಲ್ವೇಷನ್ ಆರ್ಮಿ ಅಥವಾ ರಕ್ಷಣಾ ಸೈನಿಕರು ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೊಂದು ಪ್ರಶ್ನೆ ಇದೆ. ಹಾಸ್ಪಿಟಲ್ಗಳನ್ನು ಕಟ್ಟೋದು, ಅನ್ನದಾನ ಮಾಡುವುದು ಇವೆಲ್ಲವೂ ಕಣ್ಣಿಗೆ ಕಾಣುವ ಸೇವೆಗಳು. ಆದರೆ ಆತ್ಮಿಕ ಸೇವೆ ಅಂದ್ರೆ ಏನು? ಭಕ್ತಿಯಿಂದ ಬಳಲಿರುವ ಆತ್ಮಗಳಿಗೆ ನಾವು ಹೇಗೆ ಸಹಾಯ ಮಾಡಬಲ್ಲೆವು? ಲೌಕಿಕ ಸೇವೆ ಕೇವಲ ಒಂದು ಜನ್ಮದ ಭೌತಿಕ ಅಗತ್ಯಗಳನ್ನು ಮಾತ್ರ ಪೂರೈಸುತ್ತೆ. ಆದರೆ ಆತ್ಮಿಕ ಸೇವೆ ಅಂದ್ರೆ ಕತ್ತಲೆಯಲ್ಲಿ ದಾರಿ ತಪ್ಪಿರುವ ಆತ್ಮಗಳ ಬುದ್ಧಿಯ ಪ್ರೀತಿಯನ್ನು ಒಬ್ಬ ನಿರಾಕಾರ ತಂದೆಯೊಂದಿಗೆ ಜೋಡಿಸುವುದು. ಅಂದ್ರೆ ಅವರ ಹರಿದೋಗಿರುವ ಕನೆಕ್ಷನ್ ಅನ್ನ ಮತ್ತೆ ಬೆಸೆಯುವುದು. ಕರೆಕ್ಟ್. ಇದು ಶಾಶ್ವತವಾದ ಕಲ್ಯಾಣ. ಆದ್ರೆ ಇದನ್ನು ಮಾಡುವುದು ಹೇಗೆ? ನಾವು ಹೋಗಿ ಗಂಟೆಗಟ್ಲೆ ಭಾಷಣ ಮಾಡಿದ್ರೆ ಜನರಿಗೆ ಅರ್ಥ ಆಗುತ್ತಾ? ಇಲ್ಲ. ಅದಕ್ಕಾಗಿಯೇ ಬಾಬಾ ಒಂದು ಅದ್ಭುತವಾದ ವಿಧಾನವನ್ನು ಸೂಚಿಸ್ತಾರೆ. ಜ್ಞಾನವನ್ನು ಕೇವಲ ಭಾಷಣದ ಮೂಲಕ ಹೇಳುವುದಕ್ಕಿಂತ ಚಿತ್ರಗಳು ಮತ್ತು ಪ್ರದರ್ಶನಿಗಳ ಮೂಲಕ ಅಂದ್ರೆ ಎಕ್ಸಿಬಿಷನ್ಸ್ ಮೂಲಕ ವಿವರಿಸುವುದು ಬಹಳ ಪರಿಣಾಮಕಾರಿ. ಏಕೆಂದ್ರೆ ಚಿತ್ರಗಳು ನೇರವಾಗಿ ಮನುಷ್ಯರ ಉಪಪ್ರಜ್ಞೆಯ ಮೇಲೆ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಪ್ರಭಾವ ಬೀರುತ್ತೆ. ಹೌದು. ವಿಶೇಷವಾಗಿ ಆ ಏಣಿಯ ಚಿತ್ರ ಮತ್ತು ಕಲ್ಪವೃಕ್ಷದ ಚಿತ್ರ. ಏಣಿಯ ಚಿತ್ರವು ನಾವು ಭಾರತವಾಸಿಗಳು ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡು ಸತೋಪ್ರಧಾನ ಸ್ಥಿತಿಯಿಂದ ತಮೋಪ್ರಧಾನ ಸ್ಥಿತಿಗೆ ಇಳಿದು ಬಂದೆವು ಅನ್ನೋದನ್ನು ಸ್ಪಷ್ಟವಾಗಿ ಕನ್ನಡಿಯಂತೆ ತೋರಿಸುತ್ತೆ. ಆಮೇಲೆ ಗೋಳದ ಚಿತ್ರದಲ್ಲಿ ಇಡೀ 5000 ವರ್ಷಗಳ ಸೃಷ್ಟಿ ನಾಟಕದ ರಹಸ್ಯವಿದೆ. ಖಂಡಿತ. ಈ ಚಿತ್ರಗಳ ಮೂಲಕ ಲೌಕಿಕ ತಂದೆ ಮತ್ತು ಪಾರಲೌಕಿಕ ತಂದೆಯ ನಡುವಿನ ವ್ಯತ್ಯಾಸವನ್ನು ನಾವು ಸುಲಭವಾಗಿ ಅರ್ಥೈಸಬಹುದು. ಲಕ್ಷ್ಮೀನಾರಾಯಣರಿಗೆ ಆ ಅಪಾರವಾದ ಆಸ್ತಿ ಎಲ್ಲಿಂದ ಬಂತು ಅನ್ನೋದನ್ನ ಇದು ತೋರಿಸಿಕೊಡುತ್ತೆ. ಅದು ಸಂಗಮಯುಗದಲ್ಲಿ ಶಿವಬಾಬಾ ಕೊಟ್ಟ ಜ್ಞಾನ ಮತ್ತು ಯೋಗದ ಬಲದಿಂದಲೇ ಬಂದದ್ದು ಅನ್ನೋದನ್ನ ಈ ಚಿತ್ರಗಳು ಸಾಬೀತುಪಡಿಸ್ತವೆ. ಹೌದು. ಆದರೂ ನೋಡಿ, ಇಂದಿನ ಕಲಿಯುಗದಲ್ಲಿ ಮನುಷ್ಯರ ದೇಹಭಾನ ಮತ್ತು ಅಹಂಕಾರ ಎಷ್ಟು ಮಿತಿಮೀರಿದೆ ಅಂದ್ರೆ ಜ್ಞಾನವನ್ನು ಸ್ವೀಕರಿಸುವುದು ಬಿಡಿ, ಕೆಲವರಂತೂ ತಮ್ಮನ್ನೇ ತಾವೇ ಭಗವಂತನ ಅವತಾರ ಅಂತ ಕರೆದುಕೊಳ್ತಿದ್ದಾರೆ. ಇದು ಭಕ್ತಿ ಮಾರ್ಗದ ಅಂಧಕಾರದ ಪರಾಕಾಷ್ಠೆ ಅಂತಲೇ ಹೇಳಬೇಕು. ಸತ್ಯಯುಗದ ದೇವತೆಗಳಾದ ಲಕ್ಷ್ಮೀನಾರಾಯಣರು ಅಥವಾ ತ್ರೇತಾಯುಗದ ರಾಮ ಸೀತೆ ಕೂಡ ಸಂಪೂರ್ಣ ಪವಿತ್ರರಾಗಿದ್ರೂ ಎಂದಿಗೂ ತಮ್ಮನ್ನು ತಾವು ಭಗವಂತ ಅಂತ ಕರೆದುಕೊಂಡಿಲ್ಲ. ನಿಜ. ಆದ್ರೆ ಇಂದಿನ ತಮೋಪ್ರಧಾನ ಕಲಿಯುಗದಲ್ಲಿ ಕಾಮಕ್ರೋಧಾದಿ ವಿಕಾರಗಳಲ್ಲಿ ಸಿಲುಕಿರುವ ಸಾಮಾನ್ಯ ಮನುಷ್ಯರು ತಮ್ಮನ್ನು ತಾವೇ ಭಗವಂತ ಅಂತ ಹೇಳಿಕೊಳ್ಳುವುದು ಎಂತಹ ವಿಪರ್ಯಾಸ. ಭಗವಂತನು ಜನನ ಮರಣದ ಚಕ್ರದಿಂದ ಮುಕ್ತನಾಗಿರುವ ಪರಂಜ್ಯೋತಿ. ಮನುಷ್ಯ ಎಂದಿಗೂ ಭಗವಂತನಾಗಲು ಸಾಧ್ಯವಿಲ್ಲ ಅನ್ನೋದನ್ನ ಬಾಬಾ ಪದೇ ಪದೇ ಎಚ್ಚರಿಸ್ತಾರೆ. ಈ ಅಹಂಕಾರದ ಬಗ್ಗೆ ಮಾತಾಡಕ್ಕೆ ಬೇಕಾದ್ರೆ ವಿಜ್ಞಾನದ ಅಹಂಕಾರವೂ ನೆನಪಾಗುತ್ತೆ. ಬಾಬಾ ಎಲ್ಲಿ ಬ್ರಹ್ಮ ಮಹಾತತ್ವ ಮತ್ತು ವಿಜ್ಞಾನಿಗಳ ಮಿತಿಗಳ ಬಗ್ಗೆ ಪ್ರಸ್ತಾಪಿಸ್ತಾರೆ. ವಿಮಾನಗಳ ಮೂಲಕ ಆಕಾಶವನ್ನು ಅಳೆಯುವ ವರ್ತ್ಯ ಪ್ರಯತ್ನದ ಬಗ್ಗೆ ಹೇಳ್ತಾರೆ. ಇಲ್ಲಿ ಬ್ರಹ್ಮ ಮಹಾತತ್ವವನ್ನು ಅಂದ್ರೆ ನಮ್ಮ ಮೂಲ ಮನೆಯಾದ ಶಾಂತಿಧಾಮವನ್ನು ತಲುಪಬಹುದು. ಆ ನಿರಾಕಾರಿ ಪ್ರಪಂಚದಲ್ಲಿರುವ ಆತ್ಮಗಳ ವೃಕ್ಷದ ಅನುಭವ ಮಾಡ್ಬೋದಲ್ವಾ? ಖಂಡಿತ. ವಿಜ್ಞಾನಿಗಳು ಎಷ್ಟೇ ಉಪಗ್ರಹಗಳನ್ನು ಹಾರಿಸಿದ್ರೂ ಆ ಶಾಂತಿಧಾಮವನ್ನು ತಲುಪಲು ಸಾಧ್ಯವಿಲ್ಲ. ಇದು ವಿಜ್ಞಾನಕ್ಕೂ ಮೀರಿದ ಅಧ್ಯಾತ್ಮ.
ಈಗ ಈ ಆಧ್ಯಾತ್ಮಿಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಮಾತನಾಡೋಣ. ಲೌಕಿಕದಲ್ಲಿ ಆಧ್ಯಾತ್ಮ ಅಂದರೆ ಕಾಡಿಗೆ ಹೋಗುವುದು, ಸಂಸಾರ ಬಿಡುವುದು ಎನ್ನುವ ಕಲ್ಪನೆ ಇದೆ. ಆದರೆ ಬಾಬಾ ಸನ್ಯಾಸ ಮತ್ತು ಗೃಹಸ್ಥ ವ್ಯವಹಾರದ ನಡುವಿನ ವ್ಯತ್ಯಾಸವನ್ನು ಬಹಳ ಸ್ಪಷ್ಟಪಡಿಸಿದ್ದಾರೆ. ಲೌಕಿಕ ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಕಾಡು ಸೇರ್ತಾರೆ. ಆದ್ರೆ ಬಾಬಾ ನಮ್ಗೆ ಕಲಿಸುವುದು ರಾಜಯೋಗ. ನಾವು ಗೃಹಸ್ಥದಲ್ಲಿ, ಕುಟುಂಬದೊಂದಿಗೆ, ಸಮಾಜದ ನಡುವೆ ಇದ್ದುಕೊಂಡೇ ಮನ್ಮನಾಭವ ಸ್ಥಿತಿಯಲ್ಲಿ ಇರಬೇಕು. ಇದು ಕೇಳಲು ಬಹಳ ಸುಲಭ, ಆದರೆ ಪ್ರಾಯೋಗಿಕವಾಗಿ ಹೇಗೆ ಸಾಧ್ಯ? ಸಂಸಾರದಲ್ಲಿರುವಾಗ ಕೋಪ, ಆಕರ್ಷಣೆ, ಜವಾಬ್ದಾರಿಗಳ ಒತ್ತಡ ಇದ್ದೇ ಇರುತ್ತಲ್ವಾ? ಇದನ್ನು ನಾನು ಹೀಗೆ ಅರ್ಥ ಮಾಡಿಕೊಳ್ತೀನಿ. ಇದು ನಿಖರವಾಗಿ ನಮ್ಮ ಒಬ್ಬ ಸ್ನೇಹಿತನ ಬ್ಯಾಂಕ್ ಅಕೌಂಟನ್ನು ಮ್ಯಾನೇಜ್ ಮಾಡದ ಹಾಗೆ. ನೀವು ಲೆಕ್ಕಪತ್ರವನ್ನು ಸರಿಯಾಗಿ ನೋಡಿಕೊಳ್ತೀರಾ, ಹಣವನ್ನು ರಕ್ಷಿಸ್ತೀರಾ. ಆದರೆ ನಾಳೆ ಸ್ಟಾಕ್ ಮಾರ್ಕೆಟ್ ಕುಸಿದು ಹಣ ಹೋದ್ರೆ ನೀವು ಕೂತು ಅಳುವುದಿಲ್ಲ, ಏಕೆಂದ್ರೆ ಆ ಹಣ ನಿಮ್ಮದಲ್ಲ ಎನ್ನುವ ಸ್ಪಷ್ಟತೆ ನಿಮಗಿರುತ್ತೆ. ಅದೇ ರೀತಿ ನಾವು ಗೃಹಸ್ಥದಲ್ಲಿ ಟ್ರಸ್ಟಿಯಾಗಿರ್ಬೇಕಲ್ವಾ? ಅತ್ಯದ್ಭುತವಾದ ವಿಶ್ಲೇಷಣೆ ಇದು. ಇದನ್ನೇ ಬಾಬಾ ಹೇಳೋದು. ನೀವು ಕಮಲ ಪುಷ್ಪದಂತೆ ಇರಬೇಕು. ಸಂಬಂಧಗಳನ್ನು ನಿಭಾಯಿಸುತ್ತಲೇ ಒಳಗಿನಿಂದ ಸಂಪೂರ್ಣ ವೈರಾಗ್ಯ ಹೊಂದಿರಬೇಕು. ಕೇವಲ ಕಾವಿಬಟ್ಟೆ ತೊಟ್ಟು ಊರೂಟ ಮಾಡುವ ಸನ್ಯಾಸಿಗಿಂತ ಈ ರೀತಿ ಟ್ರಸ್ಟಿಯಾಗಿ ಆತ್ಮಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಕೋಟಿ ಪಟ್ಟು ಶ್ರೇಷ್ಠ ಅಂತಲೇ ಹೇಳಬಹುದು. ಹೌದು. ಆ ಒಳಗಿನ ವೈರಾಗ್ಯ ಬರಬೇಕಾದ್ರೆ ಆತ್ಮದ ಮೇಲಿರುವ ತುಕ್ಕು ಅಂದ್ರೆ ರಸ್ಟನ್ನು ತೆಹಿಬೇಕು ಅಂತ ಬಾಬಾ ಹೇಳ್ತಾರೆ. ಜನ್ಮ ಜನ್ಮಾಂತರದ ಪಾಪಕರ್ಮಗಳಿಂದ ನಮ್ಮ ಆತ್ಮದ ಮೇಲೆ ತುಕ್ಕು ಕೂತಿದೆ. ಇದನ್ನು ಕೇವಲ ಯೋಗಾಗ್ನಿಯಿಂದ ಮಾತ್ರ ತೆಗೆಯಲು ಸಾಧ್ಯ. ಆದರೆ ಈ ಯೋಗಾಗ್ನಿ ಅಂದ್ರೆ ಏನು? ಇದು ನಿಜವಾದ ಬೆಂಕಿಯಂತೂ ಅಲ್ಲ. ಇದು ಹೇಗೆ ಕೆಲಸ ಮಾಡುತ್ತೆ? ಇದೊಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಘರ್ಷಣೆ. ನಿಮ್ಮ ಆತ್ಮ ಜನ್ಮ ಜನ್ಮಾಂತರದಿಂದ ದೇಹಭಾನದಲ್ಲಿ, ವಿಕಾರಗಳಲ್ಲಿ ಸಿಲುಕಿ ಭಾರವಾಗಿದೆ. ಈಗ ನೀವು ಶಿವಬಾಬಾನ ನೆನಪಿನಲ್ಲಿ ಅಂದ್ರೆ ಯಾದ್ನಲ್ಲಿ ಕುಳಿತು ನಾನು ಶುದ್ಧ ಆತ್ಮ ಎಂಬ ಅರಿವನ್ನು ಬೆಳೆಸ್ಕೊಳ್ಳಲು ಪ್ರಯತ್ನಿಸ್ತೀರಾ? ಹಳೆಯ ಕರ್ಮಗಳ ಗುರುತ್ವಾಕರ್ಷಣೆ ನಮ್ಮನ್ನು ಕೆಳಗೆ ಎಳೆಯುತ್ತೆ, ಆದರೆ ಜ್ಞಾನದ ಆಧಾರದಲ್ಲಿ ನಾವು ಮೇಲೇರಲು ಪ್ರಯತ್ನಿಸ್ತೀವಿ. ಖಂಡಿತ. ಈ ಎರಡು ಶಕ್ತಿಗಳ ನಡುವಿನ ಸಂಘರ್ಷದಲ್ಲಿ ಉಂಟಾಗುವ ಆಂತರಿಕ ಉಷ್ಣತೆ, ಆ ತೀವ್ರತೆಯೇ ಯೋಗಾಗ್ನಿ. ಈ ಪ್ರಕ್ರಿಯೆಯಲ್ಲಿ ಹಳೆಯ ಪಾಪಗಳು ಭಸ್ಮವಾಗ್ತವೆ. ಮತ್ತು ಈ ಯೋಗಾಗ್ನಿಯನ್ನು ನಿರಂತರವಾಗಿ ಉರಿಸಲು 5000 ವರ್ಷಗಳ ಚಕ್ರದ ಸ್ಪಷ್ಟ ಜ್ಞಾನ ಬಹಳ ಮುಖ್ಯ. ಪ್ರತಿಯೊಂದು ಘಟನೆಯೂ 5000 ವರ್ಷಗಳ ಹಿಂದೆ ನಡೆದಂತೆ ನಿಖರವಾಗಿ ಪುನರಾವರ್ತನೆಯಾಗುತ್ತಿದೆ ಅಂತ ಗೊತ್ತಾದಾಗ ನಮಗೆ ಪ್ರಪಂಚದ ಬಗ್ಗೆ ಅತಿಯಾದ ಆಕರ್ಷಣೆ ಅಥವಾ ಭಯ ಎರಡೂ ಇರುವುದಿಲ್ಲ. ಹೌದಲ್ವಾ? ಇದರಿಂದ ಬರುವ ವೈರಾಗ್ಯ ನಮ್ಮನ್ನು ಯಾವಾಗಲೂ ಪ್ರಸನ್ನವಾಗಿಡುತ್ತೆ. ನಾಟಕದ ರಹಸ್ಯ ಗೊತ್ತಿರುವನು ವೇದಿಕೆಯ ಮೇಲಿನ ಘಟನೆಗಳನ್ನು ನೋಡಿ ಅಳುವುದಿಲ್ಲ, ಬದಲಾಗಿ ಸಾಕ್ಷಿಯಾಗಿ ಆನಂದಿಸ್ತಾನೆ. ಎಂತಹ ಅದ್ಭುತವಾದ ಮಂಥನ! ಈಗ ನಾವು ಯಾವುದೇ ಲೌಕಿಕ ಯೋಚನೆಗಳಿಲ್ಲದೆ ಸಂಪೂರ್ಣವಾಗಿ ಆತ್ಮಿಕ ಭಾವದಲ್ಲಿ ಬಾವವರ ಮಧುರ ನೆನಪನ್ನು ಸ್ವೀಕರಿಸೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ಈಗ ನಾವು ಈ ಜ್ಞಾನವನ್ನು ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅಂತ ಧಾರಣೆಯ ಮುಖಾಂತರ ನೋಡೋಣ. ಧಾರಣೆಯ ಮೊದಲ ಅಂಶ, ಮತ್ತೆಲ್ಲರಿಂದ ಬುದ್ಧಿಯ ಪ್ರೀತಿಯನ್ನು ತೆಗೆದು ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕಾಗಿದೆ ಮತ್ತು ಎಲ್ಲರ ಪ್ರೀತಿಯನ್ನು ಒಬ್ಬರೊಂದಿಗೆ ಜೋಡಿಸುವ ಸೇವೆ ಮಾಡಬೇಕಾಗಿದೆ. ದೈನಂದಿನ ಜೀವನದ ಒತ್ತಡಗಳಲ್ಲಿ ಇದು ಒಂದು ದೊಡ್ಡ ಸವಾಲು. ನಾವು ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತೀವಿ, ಬಾಸ್ ಬೈತಿರ್ತಾರೆ, ಟ್ರಾಫಿಕ್ ಕಿರಿಕಿರಿ ಇರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಬುದ್ಧಿಯ ಪ್ರೀತಿಯನ್ನು ಕೇವಲ ಒಬ್ಬ ತಂದೆಯಲ್ಲಿಡುವುದು ಹೇಗೆ? ಬಾಬಾ ಹೇಳೋದು ಲೌಕಿಕ ಜವಾಬ್ದಾರಿಗಳಿಂದ ಓಡಿ ಹೋಗಿ ಅಂತ ಅಲ್ಲ. ಆಫೀಸಲ್ಲಿ ಬಾಸ್ ಬೈದಾಗ ಅದು ಆತ್ಮದ ಪಾತ್ರ ಅಂತ ಅರ್ಥ ಮಾಡಿಕೊಳ್ಳುವುದು ಜ್ಞಾನ. ಆ ಕ್ಷಣದಲ್ಲಿ ಕೋಪಕ್ಕೆ ಪ್ರತಿಕ್ರಿಯಿಸುವ ಬದಲು ಒಳಗಿನ ಆ ಬುದ್ಧಿಯ ತಂತಿ ಶಿವಬಾಬಾನ ಜೊತೆ ಕನೆಕ್ಟ್ ಆಗಿರಬೇಕು. ಅಂದ್ರೆ ನಾನು ಆತ್ಮ, ಅವರು ಆತ್ಮ, ನನ್ನ ರಕ್ಷಕ ಬಾಬಾ ಎನ್ನುವ ಸ್ಥಿತಿ ಇದ್ದಾಗ ಹೊರಗಿನ ಕೋಲಾಹಲ ನಮ್ಮ ಬುದ್ಧಿಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಖಂಡಿತ. ಧಾರಣೆಯ ಎರಡನೆಯ ಅಂಶದಲ್ಲಿ ಸತ್ಯವಾದ ಆತ್ಮಿಕ ಸೇವಾಧಾರಿಗಳಾಗಬೇಕಾಗಿದೆ. ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಮಾರ್ಗ ತಿಳಿಸಬೇಕಾದರೆ ಸ್ಥಿತಿಯನ್ನು ಬಹಳ ಪ್ರಸನ್ನಚಿತ್ತವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಮುಖವೇ ನಮ್ಮ ಜ್ಞಾನದ ಅತಿದೊಡ್ಡ ಪ್ರದರ್ಶನಿ. ನಾವು ಎಷ್ಟೇ ದೊಡ್ಡ ಜ್ಞಾನದ ಮಾತುಗಳನ್ನಾಡಿದರೂ ನಮ್ಮ ಮುಖದಲ್ಲಿ ಸದಾ ಚಿಂತೆ, ಭಯ ಅಥವಾ ಸಿಡುಕುತನ ಇದ್ದರೆ ನಮ್ಮ ಜ್ಞಾನವನ್ನು ಯಾರೂ ನಂಬೋದಿಲ್ಲ ಅಲ್ವಾ? ಹೌದು. ನಾವು ಬಾಬಾನ ಶ್ರೀಮತ್ತದ ಮೇಲೆ ನಡೆದ್ರೆ ಮಾತ್ರ ಆ ನಿಜ ಪ್ರಸನ್ನತೆ ನಮ್ಮ ಮುಖದಲ್ಲಿ ನೆಲೆಸುತ್ತೆ.
ಅದೇ ಶಾಂತಿ ಅನುಭವವನ್ನು ಇಂದಿನ ವರದಾನ ನಮಗೆ ನೆನಪಿಸುತ್ತೆ. ವರದಾನ ತಮ್ಮ ಶ್ರೇಷ್ಠ ವ್ಯವಹಾರದ ಮೂಲಕ ಸರ್ವ ಆತ್ಮರಗಳಿಗೆ ಸುಖ ಕೊಡುವಂತಹ ಮಹಾನ್ ಆತ್ಮಭವ. ಮಹಾನಾತ್ಮ ಎಂಬ ಬಿರುದು ಸುಮ್ಮನೆ ಸಿಗೋದಿಲ್ಲ. ದಿನವಿಡೀ ನಾವು ಅನೇಕ ಆತ್ಮರ ಸಂಪರ್ಕಕ್ಕೆ ಬರ್ತೀವಿ. ಆ ಪ್ರತಿಯೊಂದು ಸಂಪರ್ಕದಲ್ಲೂ ನಾವು ಕೇವಲ ಸುಖವನ್ನೇ ನೀಡ್ತಿದ್ದೇವಾ? ಅಥವಾ ನಮ್ಮ ಮಾತಿನಿಂದ, ನಮ್ಮ ವ್ಯಂಗ್ಯದಿಂದ ಯಾರಿಗಾದರೂ ನೋವಾಗ್ತಿದ್ಯಾ? ನಾವು ಪ್ರತಿದಿನ ರಾತ್ರಿ ನಮ್ಮನ್ನು ನಾವೇ ಚೆಕ್ ಮಾಡ್ಕೊಳ್ಬೇಕು. ಯಾರು ತಮ್ಮ ಪ್ರತಿಯೊಂದು ಕರ್ಮದಿಂದ ಅನ್ಯರ ಆಶೀರ್ವಾದವನ್ನು ಗಳಿಸುತ್ತಾರೋ ಅವರೇ ಮಹಾನಾತ್ಮರು. ನಿಜ. ಈ ಚೆಕಿಂಗ್ಗೆ ಸಹಾಯ ಮಾಡುವುದೇ ಇಂದಿನ ಸ್ಲೋಗನ್ ಮಾಡಿದ ನಂತರ ಯೋಚಿಸುವುದೇ ಪಶ್ಚಾತ್ತಾಪದ ರೂಪವಾಗಿದೆ. ನಾವು ಅನೇಕ ಬಾರಿ ಉದ್ವೇಗದಲ್ಲಿ ಏನನ್ನಾದ್ರೂ ಮಾಡಿಬಿಡ್ತೀವಿ, ಆಮೇಲೆ ಹೀಗೆ ಮಾಡಬಾರ್ದಿತ್ತು ಅಂತ ಕೊರಗುತ್ತೇವೆ. ಹೌದು, ಇದು ನಾವೆಲ್ಲರೂ ಎದುರಿಸುವ ಸಮಸ್ಯೆ. ಕರ್ಮ ಬಂಧನ ಸೃಷ್ಟಿಯಾಗುವುದೇ ಇಲ್ಲಿ. ಯಾವುದೇ ಕರ್ಮವನ್ನು ಮಾಡುವ ಮುನ್ನ ಒಂದು ಕ್ಷಣ ವಿರಾಮ ತೆಗೆದುಕೊಂಡು ಜ್ಞಾನದ ಆಧಾರದಲ್ಲಿ ಯೋಚಿಸಿದರೆ ನಾವು ಮಾಡುವ ತಪ್ಪುಗಳು ಶೂನ್ಯ ಆಗ್ತವೆ. ಕರೆಕ್ಟ್. ಮೊದಲೇ ಯೋಚಿಸಿದ್ರೆ ಪಶ್ಚಾತ್ತಾಪ ಪಡುವ ಪ್ರಮೇಯವೇ ಬರುವುದಿಲ್ಲ. ಕೊನೆಯದಾಗಿ ಅವ್ಯಕ್ತ ಇಶಾರೆಯಲ್ಲಿ ಬಾಪ್ದಾದ ನಮ್ಗೆ ಮಧುರತೆ ಮತ್ತು ನಮ್ರತೆಯ ಬಗ್ಗೆ ಬಹಳ ಸುಂದರವಾದ ಸೂಚನೆ ನೀಡಿದ್ದಾರೆ. ಸರಳ ಸ್ವಭಾವ ಅಂದ್ರೆ ಹುಡುಗಾಟಿಕೆ ಅಲ್ಲ, ಬದಲಾಗಿ ಎಂತಹದ್ದೇ ಪರಿಸ್ಥಿತಿ ಅಥವಾ ವ್ಯಕ್ತಿ ಎದುರಾದ್ರೂ ಮಿಲನಸಾರವಾಗಿರುವುದು, ಅಂದ್ರೆ ಮಿಕ್ಸ್ ಆಗೋದು ಮತ್ತು ಮೋಲ್ಡ್ ಆಗುವ ಗುಣ ಅಂತ ಹೇಳಿದ್ದಾರೆ. ಹೌದು. ನೀರನ್ನು ಗಮನಿಸಿ. ಅದನ್ನು ಯಾವ ಪಾತ್ರೆಗೆ ಹಾಕಿದರೂ ಆ ಆಕಾರವನ್ನು ಪಡೆಯುತ್ತೆ. ತನ್ನದೇ ಆದ ಮುಂಡುತನವನ್ನು ತೋರುವುದಿಲ್ಲ. ಅದೇ ರೀತಿ ನಮ್ಮ ಸ್ವಭಾವವೂ ಕೂಡ ಪರಿಸ್ಥಿತಿಗೆ ತಕ್ಕಂತೆ ಮೋಲ್ಡ್ ಆಗಬೇಕು. ನಮ್ರತೆ ಇದ್ರೆ ಮಾತ್ರ ನಾವು ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯಲು ಸಾಧ್ಯ. ಅದೇ ಅಹಂಕಾರವಿದ್ರೆ ನಾವು ಗಾಜಿನಂತೆ ಕಠಿಣವಾಗಿರ್ತೇವೆ ಮತ್ತು ಸುಲಭವಾಗಿ ಒಡೆದು ಹೋಗ್ತೇವೆ. ಖಂಡಿತ. ಈಗ ಈ ಎಲ್ಲಾ ಗಹನವಾದ ವಿಚಾರಗಳನ್ನು, ಈ ಮಂಥನವನ್ನು ನಮ್ಮೊಳಗೆ ಆಳವಾಗಿ ಇಳಿಸಿಕೊಳ್ಳುವ ಸಮಯ ಬಂದಿದೆ. ದಯವಿಟ್ಟು ಎಲ್ಲರೂ ಈ ಕ್ಷಣವನ್ನು ನಿಮಗಾಗಿ ಮೀಸಲಿಡಿ. ನಿಮ್ಮ ಗಮನವನ್ನು ಸಂಪೂರ್ಣವಾಗಿ ನಿಮ್ಮ ಒಳಗಡೆ ತರಲು ಪ್ರಯತ್ನಿಸಿ. ಈಗ ಒಂದು ಕ್ಷಣ ನಿಧಾನವಾಗಿ ಉಸಿರಾಡಿ. ಹೊರಗಿನ ಪ್ರಪಂಚದ ಎಲ್ಲಾ ಶಬ್ದಗಳು, ದಿನನಿತ್ಯದ ಗೊಂದಲಗಳನ್ನು, ಆಕಾಶದ ಅಂತ್ಯ ಹುಡುಕುವ ಲೌಕಿಕ ಓಟವನ್ನು ಮರೆತುಬಿಡಿ. ನಿಮ್ಮನ್ನು ನೀವು ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಒಂದು ಪ್ರಕಾಶಮಾನವಾದ ಜ್ಯೋತಿಬಿಂದು, ಒಂದು ಚೈತನ್ಯಶೀಲ ಆತ್ಮ ಅಂತ ದೃಶ್ಯೀಕರಿಸಿ. ಜ್ಞಾನ ಸಾಗರ, ಶಾಂತಿಯ ಸಾಗರ, ಪರಮಪಿತ ಶಿವಬಾಬಾ ಅವರಿಂದ ಬರುವ ದಿವ್ಯವಾದ ಶೀತಲವಾದ ಕಿರಣಗಳು ನೇರವಾಗಿ ನಿಮ್ಮ ಮೇಲೆ ಬೀಳುತ್ತಿವೆ. ಆ ಕಿರಣಗಳು ನಿಮ್ಮೊಳಗಿನ ಜನ್ಮಜನ್ಮಾಂತರದ ತುಕ್ಕನ್ನು ಯೋಗಾಗ್ನಿಯ ಮೂಲಕ ಭಸ್ಮ ಮಾಡುತ್ತಿವೆ. ಇಂದಿನ ವರದಾನದ ಕಿರಣಗಳು ನಿಮ್ಮನ್ನು ತುಂಬಿಕೊಳ್ಳುತ್ತಿವೆ. ನಾನು ಸರ್ವರಿಗೂ ಸುಖ ನೀಡುವ ಮಹಾನ್ ಆತ್ಮ. ನಿಮ್ಮ ಪ್ರತಿಯೊಂದು ಸಂಕಲ್ಪ, ನಿಮ್ಮ ಪ್ರತಿಯೊಂದು ಮಾತು ಕೇವಲ ಸುಖವನ್ನು ಹಂಚುತ್ತಿದೆ. ಧಾರಣೆಯ ಸಂಕಲ್ಪವನ್ನು ಮನಸ್ಸಿನಲ್ಲಿ ಸ್ಥಿರಗೊಳಿಸಿ. ನನ್ನ ಬುದ್ಧಿಯ ಪ್ರೀತಿ ಸಂಪೂರ್ಣವಾಗಿ ಕೇವಲ ಒಬ್ಬ ತಂದೆಯ ಜತೆಗಿದೆ. ನಾನು ಈ ಪ್ರಪಂಚದಲ್ಲಿ ಕೇವಲ ಒಬ್ಬ ಟ್ರಸ್ಟಿ. ಮತ್ತು ಇಂದಿನ ಸ್ಲೋಗನನ್ನು ನಿಮ್ಮ ಸ್ವರೂಪದಲ್ಲಿ ಲಾಕ್ ಮಾಡಿಕೊಳ್ಳಿ. ನಾನು ಪ್ರತಿಯೊಂದು ಹೆಜ್ಜೆಯನ್ನು ಜ್ಞಾನದ ಆಧಾರದಲ್ಲಿ ಯೋಚಿಸಿಯೇ ಇಡುತ್ತೇನೆ. ಈ ಪ್ರಸನ್ನ ಚಿತ್ತ ಸ್ಥಿತಿಯನ್ನು ನಿಮ್ಮೊಳಗೆ ಆಳವಾಗಿ ಬೇರೂರುವಂತೆ ಬಿಡಿ. ಈ ಅದ್ಭುತವಾದ ಶಾಂತಿಯ ಅನುಭವ, ಈ ಮನ್ಮನಾಭವ ಸ್ಥಿತಿ ದಿನಬಿಡೀ ನಮ್ಮ ಜೊತೆ ಇರಲಿ. ನಾವು ಇಂದು ಅರಿತಂತೆ ಬಾಹ್ಯ ಪ್ರಪಂಚದ ಆಕಾಶವನ್ನು ಅಳೆಯುವುದಕ್ಕಿಂತ ನಮ್ಮ ಒಳಗಿನ ಆತ್ಮದ ನೈಜ ಸ್ಥಿತಿಯನ್ನು ಜಾಗೃತಗೊಳಿಸುವುದು ಈಗಿನ ಅತ್ಯಂತ ತುರ್ತು ಅಗತ್ಯವಾಗಿದೆ. ಹೌದು. ಈ ದಿನವಿಡೀ ನಾವು ಬಾಬಾನ ಮಧುರ ನೆನಪಿನಲ್ಲೇ, ಆ ಪ್ರಸನ್ನ ಸ್ಥಿತಿಯಲ್ಲೇ ಈಶ್ವರೀಯ ರಕ್ಷಣಾ ಸೈನಿಕರಾಗಿ ಹೆಜ್ಜೆ ಹಾಕೋಣ. ನಾವು ಮಾಡುವ ಪ್ರತಿಯೊಂದು ಶುದ್ಧ ಸಂಕಲ್ಪವೂ ಈ ಜಗತ್ತಿನ ಯಾವುದೋ ಮೂಲೆಯಲ್ಲಿರುವ ಅಶಾಂತ ಆತ್ಮಕ್ಕೆ ಶಾಂತಿಯನ್ನು ನೀಡಬಹುದು ಅನ್ನೋದನ್ನ ಮರೆಯದಿರಿ. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಂದೆಯ ಮಧುರ ನೆನಪಿನಲ್ಲಿರಿ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.